ಇದು ಸಬ್ ಎಕ್ಸೆಲ್ ಸರಿಗಮಪ ಲಿಟಲ್ ಚಾಂಪ್ಸ್ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸುಮತಿ ರೈಸ್. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಇವತ್ತಿನ ಸಂಚಿಕೆ ಕೂಡ ಸಂತೋಷವಾಗಿ ಶುರು ಮಾಡೋಣ ಅಂತ ನಾ ಬಂದ್ಬಿಟ್ಟಿದೀನಿ. ನಾ ಬಂದ್ಮೇಲೆ ಮಕ್ಳು ಆಬ್ವಿಯಸ್ಲಿ ರೆಡಿ ಆಗಿದ್ದಾರೆ, ಜಡ್ಜಸ್ ರೆಡಿ ಆಗಿರ್ತಾರೆ. ಸೊ ಲೆಟ್ಸ್ ವೆಲ್ಕಮ್ our beautiful Soumya and handsome Vijay Prakash. ಜೊತೆ ಜೊತೆ ಎಂದು ಹೊಸ ಹರುಷವ ತರುವೆನು ಎಂದು ಐ ಸೆಡ್ ಸೌಮ್ಯ ರಾವ್ ಅಂಡ್ ವಿಜಯ್ ಪ್ರಕಾಶ್, ನೀವ್ ಯಾಕೆ ಬಂದ್ರಿ? ನಿಮ್ ಎಂಟ್ರಿ ಆಮೇಲೆ. ಅವತ್ ನೀವೇ ತಾನೇ ಹೇಳಿದ್ದು ಯಾರು ಜಗಳ ಆಡದೆ ಒಟ್ಟಿಗೆ ಇರ್ಬೇಕು ಅಂತ. ಅದಕ್ಕೆ ನಾವು ಒಟ್ಟಿಗೆ ಬಂದ್ಬಿಟ್ರೆ ಪ್ರಾಬ್ಲಮಾ? ನಾವು ಹೋಗೋಣ. ಸರಿ, ನೀವ್ ಹೋಗಿ, ನಾ ಅವ್ರನ್ನ ಕರಿತೀನಿ, ಆಮೇಲೆ ಬನ್ನಿ, ಹೊರಡಿ. ಓಕೆ, ಫಸ್ಟ್ ಇಂದ ಜಡ್ಜಸ್ ನ ಕರೆದ್ಬಿಡೋಣ. ಲೆಟ್ಸ್ ವೆಲ್ಕಮ್ ಸೌಮ್ಯ ಅಂಡ್ ವಿಜಯ್ ಪ್ರಕಾಶ್. ನೀವ್ ಯಾಕೋ ಬಂದ್ರಿ? ನೀವೇ ತಾನೇ ಹೇಳಿದ್ವಿ ಒಟ್ಟಾಗಿರ್ಬೇಕು ಅಂತ. ಒಟ್ಟಾಗಿರ್ಬೇಕು ಅಂದೆ. ಸೌಮ್ಯ ವಿಜಯ್ ಪ್ರಕಾಶ್ ಅಂದ್ರೆ ನೀವೇನ್ರೋ? ಫ್ಯೂಚರ್ ಅಲ್ಲಿ ಆಗ್ಬೋದು, ಯಾರು ಗೊತ್ತು. ಫಸ್ಟ್ ಜಡ್ಜಸ್ ನ ಕರಿಯೋಣಪ್ಪ, ಆಮೇಲೆ ಶೋ ಶುರು ಮಾಡೋದಿದ್ದೇ ಇದೆಲ್ಲ. ನೀವ್ ಏನ್ ಬೇಕಾದ್ರೆ ಮಾಡ್ಕೊಳ್ರಿ, ನಾವು ಹೋಗ್ತೀವಿ. ದೊಡ್ಡವ್ರಿಗೆ ಒಂದಿಷ್ಟು ಮರ್ಯಾದೆ ಕೊಡಬೇಕು ಅಂತ ಏನಾದ್ರೂ ಇದೆಯಾ ಇವರಲ್ಲಿ? ನೋಡಿ, ಆಡಿದ್ದೇ ಆಟ. ಅಯ್ಯೋ ದೇವ್ರೆ, ಏನ್ ಆಟಗಳು ಆಡ್ತಾ ಇದ್ದೀರಾ ಇಲ್ಲಿ ನೀವು? ನಾನ್ ಜಡ್ಜಸ್ ಕರೀತಾ ಇದ್ದೀನಿ, ಅವಾಗಿಂದ ಏನ್ ನಿಮ್ಗೆ ಇಷ್ಟ ಬಂದಂಗೆ ಹೂ ಟೋಲ್ಡ್ ಯು ಟು ಕಮ್ ಹಿಯರ್ ನೌ? ಅಲ್ಲ ಅಕ್ಕ, ಜಡ್ಜಸ್ ನ ವೆಲ್ಕಮ್ ಮಾಡ್ತೀರಾ, ಸೆಲೆಬ್ರಿಟೀಸ್ ನ ವೆಲ್ಕಮ್ ಮಾಡ್ತೀರಾ, ಮ್ಯೂಸಿಷಿಯನ್ಸ್ ನ ವೆಲ್ಕಮ್ ಮಾಡ್ತೀರಾ, ಆದ್ರೆ ಯಾವತ್ತಾದ್ರೂ ನಮ್ಮ ಮಕ್ಕಳನ್ನ ಯಾವತ್ತಾದ್ರೂ ವೆಲ್ಕಮ್ ಮಾಡಿದೀರಾ? ಕೊಡಪ್ಪ ನೀನು, ಪ್ಲೀಸ್, ಎಕ್ಸ್ಟ್ರೀಮ್ಲಿ ಸಾರಿ. ಹಾ, ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ಬನ್ರಿ ಹೋಗಿ. ಇನ್ನೇನು ಕೆಲಸ ನಂಗು ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಇವ್ರ ಹತ್ರ ಮಾತಾಡಕ್ಕಿಂತ ಸುಮ್ಮಿರೋದೇ ಒಳ್ಳೇದು. ಒಬ್ನು ಒಂದು ನಯಾ ಪೈಸಾ ಬೆಲೆ ಕೊಡಲ್ಲ. ಐ ಶುಡ್ ಕಂಪ್ಲೇಂಟ್ ಟು ಯುವರ್ ಪೇರೆಂಟ್ಸ್. ಮೇಡಮ್ ಯಾಕೆ ಕುತ್ಕೊಂಡ್ಬಿಟ್ಟು? ಆಗಲ್ಲ ಕಣ್ರೋ, ಏನ್ ನೀವ್ ಇಷ್ಟ ಬಂದಂಗ ಆಡ್ಬಿಟ್ರೆ ಇಲ್ಲಿ ನಾ ಯಾಕಿರೋದು? ನಾ ಹೇಳ್ದೆ ತಾನೇ ನಿಮ್ಮೆಲ್ಲ ಆಮೇಲೆ ಕರಿತೀನಿ ಅಂತ. ಅಲ್ಲ, ನೀವು ನಮ್ಮನ್ನ ವೆಲ್ಕಮ್ ಮಾಡ್ತಾ ಇಲ್ವಾ? ಅಯ್ಯೋ, ನೀನ್ ಹಿಂಗೆಲ್ಲ ಕೇಳ್ಬಿಡ ಪ್ಲೀಸ್, ನಂಗೆ ತುಂಬಾ ಲವ್ ಬಂದ್ಬಿಡುತ್ತೆ ನಿನ್ ಮೇಲೆ. ಸಾರಿ, ಐ ರಿಯಲಿ ವೆಲ್ಕಮ್ ಯು. ಥ್ಯಾಂಕ್ ಯು ಸೋ ಮಚ್ ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಯು ಬೋತ್ ಸೋ ಕ್ಯೂಟ್. ಇವಾಗ ನಮ್ಗೆ ಹೇಳ್ತಾ ಇದ್ದೀರಾ, ಅವ್ರಿಗೆ ಯಾಕೆ ಹೇಳಿಲ್ಲ? ನಿಮ್ಗೂ ಎಲ್ಲ ವೆಲ್ಕಮ್. ದಯವಿಟ್ಟು ಐ ಆಮ್ ರಿಯಲಿ ಸಾರಿ, ಓಕೆನಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ. ಕೂತ್ಕೋತೀರಾ? Let's welcome beautiful Soumya and handsome Vijay Prakash. Hello, ನಾನು 6600 ಎಂದರ ವೆಲ್ಕಮ್ ಮಾಡಿರಿ ನಮಗೆ. ನೀವು ಎಂದರ ಮಾಡ್ರಿ ಹೇಳ್ರಿ. ನನ್ನ ಹತ್ರ ಹೇಳಕ್ ಏನೂ ಇಲ್ಲ, ನೀವೇ ಮುಗಿಸ್ಬಿಡ್ತೀರಾ ಶೋನ? ಇಂದಿನ ಮಕ್ಕಳೇ ಮುಂದಿನ ವಿಜಯ್ ಪ್ರಕಾಶ್ಗಳು ಮತ್ತೆ ಸೌಮ್ಯ ರಾವ್. ಸೂಪರ್. ಈಗ ಹೋಗಿ ಕೂತ್ಕೋತೀರಾ? ಈಗ್ಲಾದ್ರೂ ಜಡ್ಜಸ್ ಅನ್ ಕರಿಯಕ್ ಬಿಡ್ತೀರಾ? ಬಿಡ್ತೀವಿ, ಹೊರಡಿ. ಕರಿಯಲ್ಲ ನಾನು. ನೆಕ್ಸ್ಟ್ ಇಯರ್ನವ್ರು ಕರೆದ್ರೆ ಗ್ಯಾರಂಟಿ ಇವ್ರುಗಳೇ ಯಾರು ಚಿಳ್ಳೆ ಪಿಳ್ಳೆಗಳು ಬರ್ತಾರೆ, ಮತ್ತೆ ನಾವೇ ಮುಂದಿನ ವಿಜಯ್ ಅಂಡ್ ಸೌಮ್ಯ ಅಂತ ಇವರೇ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟು ಜನ ಇದ್ದೀರಾ? 1 2 ಮಶ್ರೂಮ್ ಕೂತ್ಕೊಳ, ನೀನ ಕೂತ್ಕೊಳ. 1 2 3 4 5 6 7 8 9 10 ಜನ ಇದ್ದೀರಾ. ಟಾಪ್ 10 ಎಲ್ಲರೂ ಇಲ್ಲೇ ಇದ್ದೀರಾ, ಬಂದ್ಬಿಡಿದೀರಾ ತಾನೆ? ವೆರಿ ಸ್ಮಾರ್ಟ್. ಇವಾಗ ಕರೆದ್ರೆ ನೋಡ್ರಪ್ಪ, ನಿಜವಾಗ್ಲೂ ನಮ್ ಜಡ್ಜಸ್ ಬರ್ತಾರೆ. ಯಾಕೆ ಹೇಳಿ? ನೆಕ್ಸ್ಟ್ ವಿಜಯ್ ಅಂಡ್ ಸೌಮ್ಯ ಕರೆದ್ರೆ ಅಲ್ಲಿ ಬರೋಕ್ ಯಾರು ಇಲ್ಲ, ಎಲ್ಲ ಆಗ್ಲೇ ಬಂದು ಕೂತ್ಬಿಡಿದಾರಲ್ಲ ಇಲ್ಲಿ. ಸೊ ಲೆಟ್ಸ್ ವೆಲ್ಕಮ್ ಸೌಮ್ಯ ರಾವ್ ಅಂಡ್ ವಿಜಯ್ ಪ್ರಕಾಶ್.
ಸಂದೇಶ ಸಂದೇಶವು ಜೀವ ವೀಣೆ ನೀನು ಮಿಡಿಸದ ಸಂಗೀತ ಭಾವಗೀತೆ ಬಾಡಿ ನುಡಿಯ ಸಂಗೀತ. ಫೈನಲಿ ಬಂದ್ರ ನೀವಿಬ್ರು? ಏನ್ ಮಾಡೋದು, ಮಕ್ಕಳು ಬರಕ್ಕೆ ಬಿಡ್ತಾ ಇರ್ಲಿಲ್ಲ. ಅದು- ನೀವು ಬರ್ಬೇಡಿ, ನೀವು ಬರ್ಬೇಡಿ ಅಂತ. ನಾವು ಹೋಗ್ತೀವಿ ನೆಕ್ಸ್ಟ್ ನಾವು ಅಂತ ನಮ್ಮನ್ನ ಕೂರ್ಸ್ಬಿಟ್ಟಿದ್ರು ಅಲ್ಲಿ. ಜಗಳ ಆಡ್ಬೇಡ್ರು, ಒಟ್ಟಿಗೆ ಇರಿ ಅಂದ್ರೆ ಒಟ್ಟೊಟ್ಟಿಗೆ ಜೋಡಿ ಬಂದು 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 ಒಂದ್ ದೊಡ್ಡ ಕಾರ್ ಒಳಗಿಂದ ಎಲ್ಲ ಇಳ್ಕೊಂಡ್ ಬಂದಂಗಿತ್ತು. ಫೈನಲಿ ಪೇರೆಂಟ್ಸ್ ನೀವು ಬಂದಂಗಿತ್ತು. ನಮಗ್ ಕನ್ಫ್ಯೂಸ್ ಆಗೋಗ್ಬಿಡ್ತು ಕೊನೆಯಲ್ಲಿ, ಯಾರ್ ವಿಜಯ್ ಯಾರ್ ಸೌಮ್ಯ ಅಂತ ನಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತು. ಅವರೇ ನನಗೆ ಆಗಿರ್ಲಿಲ್ವಲ್ಲ. ಥ್ಯಾಂಕ್ ಯು ವೆರಿ ಮಚ್, ತುಂಬಾ ಧನ್ಯವಾದಗಳು. ಡುಯೆಟ್ ಹಾಡೋ ತರ ಜೋಡಿ ಜೋಡಿಯಾಗೆಲ್ಲ ಬಂದ್ರು, ನೀವು ಫೈನಲಿ ಅದನ್ನ ಕಂಪ್ಲೀಟ್ ಮಾಡಿದ್ರಿ, ಒಂದ್ ಒಳ್ಳೆ ಡುಯೆಟ್ ಹಾಡಿ. ಸೊ ವೈ ಡೋಂಟ್ ವಿ ಕಾಲ್ ದಿಸ್ ಎಸ್ ದಿ ಹಿಟ್ ಡುಯೆಟ್ ರೌಂಡ್? ಡನ್. ಸಕ್ಕತ್ತಲ್ಲ, ಹಂಗೆ ಕರಿಯೋಣ. ವಿಲ್ ಕಾಲ್ ದಿಸ್ ಸೌಮ್ಯ ವಿಜಯ್ ಹೇಳ್ದಂಗೆ ಹಿಟ್ ಡುಯೆಟ್ ರೌಂಡ್. ಓಕೆ, ಥ್ಯಾಂಕ್ ಯು ಸೋ Thank you. ಮಚ್. ವೆಲ್ಕಮ್ ಟು ದ ಶೋ ಒನ್ಸ್ ಅಗೇನ್. ಈಗ ನಮ್ಮ ಸೆಲೆಬ್ರಿಟಿ ಗೆಸ್ಟ್ ನ ವೆಲ್ಕಮ್ ಮಾಡೋ ಸಮಯ. ಇವರು 80ರ ದಶಕದಲ್ಲಿ ಸೂಪರ್ ಹಿಟ್ ಹೀರೋ ಆಗಿ ಮೆರೆದಂತವ್ರು. ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಕಂಡ ಖ್ಯಾತ ನಿರ್ದೇಶಕರಲ್ಲಿ ಇವರು ಒಬ್ಬರು. ಅತ್ಯದ್ಭುತ ಚಿತ್ರಗಳನ್ನ ನಮಗೋಸ್ಕರ ನೀಡಿದ್ದಾರೆ. ಹಿ ಈಸ್ ಅನ್ ಅಮೇಸಿಂಗ್ ಡೈರೆಕ್ಟರ್. ಇತ್ತೀಚೆಗೆ ಇವರ ಹೊಸ ಚಿತ್ರ ಒಂದು ಬಿಡುಗಡೆ ಆಗಿದೆ. ಲೆಟ್ಸ್ ವೆಲ್ಕಮ್ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ, ಖ್ಯಾತ ನಟ ಮಿಸ್ಟರ್ ಕಾಶಿನಾಥ್. ಈ ಜಗತ್ತಿನಲ್ಲಿ ದೆವ್ವ ಗಿವ್ವ ಅನ್ನೋದೇ ಇಲ್ಲ. ಅದೇನಾರ ಇದ್ರೆ ಕಾಶಿ ಮುಂದ್ ಬರಕ್ ಹೇಳಿ ಕಚ 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 ಅಂತ ಕಚ್ಚಾಕ್ಬಿಡ್ತೀನಿ ಅಂತ ಹೇಳಿ ನಾನು 12 ಡೈಲಾಗ್ ಹೇಳೋದು. ಮಕ್ಕಳಿದ್ದಾರೆ, ಏನ್ ಹೇಳ್ತೀರಿ ಇವತ್ತು ಅವರಿಗೆ? ಏನು ಮಕ್ಕಳೆಲ್ಲ ಒಂದ್ ರೀತಿ ಫಂಕಿ ಆಗಿದ್ದಾರೆ. ಏನ್ ವಿಷಯ? ನಾನು ಯೂಶುವಲ್ ಟಿವಿ ನೋಡ್ತಿದ್ದ ಹೇಗೆ ಕಾಣಿಸ್ತಾ ಇರ್ಲಿಲ್ಲಲ್ಲ. ತುಂಬಾ ಫಂಕಿ ಆಗಿರೋ ಕಾರಣ ವಯಲ್ಜಿ ಅವರು ಟೋಟಲ್ ಮೇಕ್ ಓವರ್ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ಇವತ್ತು. ಫುಲ್ ಫಂಕಿ ಆಗಿ ಕಾಣಿಸ್ಬೇಕು, ಫಂಕಿ ಹಾಕೊಂಡು ಪರ್ಫಾರ್ಮ್ ಮಾಡ್ಬೇಕು ಅಂತ. ಹೌದಾ? ನೋಡೋಣ, ನಾವು ಕೂತ್ಕೊಂಡು ನೋಡ್ತೀವಿ ಹೇಗೆ ಪರ್ಫಾರ್ಮ್ ಮಾಡ್ತಾರಂತ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಪ್ಲೀಸ್ ಹ್ಯಾವ್ ಯು ಸೀಟ್. ವೀಕ್ಷಕರೇ, ನಮ್ಮ ಡುಯೆಟ್ ರೌಂಡ್, ಹಿಟ್ ಹಾಡುಗಳ ಡುಯೆಟ್ ರೌಂಡ್ ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಜಡ್ಜಸ್ ಮಾರ್ಕ್ಸ್ ಹೇಗೆ ಕೊಡ್ತಿದ್ದೀರಾ ಇವತ್ತಿನ ಡುಯೆಟ್ ರೌಂಡ್ಗೆ? ಜಡ್ಜಸ್ ಜೋಡಿಗಳೆಲ್ಲರೂ 2 ಹಾಡು ಹಾಡ್ತಾರೆ. ಫಾರ್ ಎಕ್ಸಾಂಪಲ್ ವಿಶ್ವನಾಥ್ ಅದಿತಿ ಜೊತೆ ಹಾಡ್ತಾರೆ 2 ಹಾಡು. ಆದ್ರೆ ಮೊದಲನೇ ಹಾಡಲ್ಲಿ ವಿಶ್ವನಾಥ್ನ ಜಡ್ಜ್ ಮಾಡ್ತೀವಿ, ಅವನಿಗೆ ಮಾರ್ಕ್ಸ್ ಕೊಡ್ತೀವಿ. 2ನೇ ಹಾಡಲ್ಲಿ ಅದಿತಿನ ಜಡ್ಜ್ ಮಾಡ್ತೀವಿ, ಅವಳಿಗೆ ಮಾರ್ಕ್ಸ್ ಕೊಡ್ತೀವಿ. ಹಾಡೋದು ಒಟ್ಟಿಗೆ ಆದ್ರೂ ಒಂದೊಂದು ಹಾಡಲ್ಲಿ ಒಬ್ಬೊಬ್ಬರನ್ನ ಜಡ್ಜ್ ಮಾಡ್ತೀವಿ. ಮೊದಲನೇದಾಗಿ ಹಿಟ್ ಡುಯೆಟ್ ರೌಂಡ್ ಅಲ್ಲಿ ಹಾಡಕ್ಕೆ ಬರ್ತಾ ಇರೋರು ನಮ್ಮ ಲುಂಗಿ ಉಟ್ಕೊಂಡೆ ತುಂಬಾ ಫೇಮಸ್ ಆಗಿರುವಂತ ಮಿಸ್ಟರ್ ವಿಶ್ವನಾಥ್. ಇವತ್ತು ಪಂಚೆ ಉಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಬನ್ನಿ ವಿಶ್ವನಾಥ್ ಅಂಡ್ ಆದಿತಿ. ವಿಶ್ವನಾಥ್ ಅಂಡ್ ಆದಿತಿ, ಇವತ್ತು ಹಿಟ್ ಡುಯೆಟ್ ರೌಂಡ್ ಅಲ್ಲಿ ನೀವಿಬ್ರು ಜೋಡಿಯಾಗಿ ಬಂದು ಹಾಡ್ತಿದ್ದೀರಿ. ಯಾವ ಹಾಡು ಹಾಡ್ತಿದ್ದೀರಿ ಇವತ್ತು? ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಈ ಹಾಡಲ್ಲಿ ಈಗ ವಿಶ್ವನಾಥ್ನ ಜಡ್ಜ್ ಮಾಡ್ತಿದ್ದೀರಾ ನೀವು? ಕರೆಕ್ಟ್. ಓಕೆ, ಆದಿತಿ ನೀವು ಸಪೋರ್ಟ್ ಮಾಡ್ತಿದ್ದೀರಾ. ನೆಕ್ಸ್ಟ್ ಸಾಂಗ್ ಅಲ್ಲಿ ನಿಮ್ಮನ್ನ ಜಡ್ಜ್ ಮಾಡ್ತಾರೆ. ರೆಡಿ? ಆಲ್ ದಿ ಬೆಸ್ಟ್, ಗುಡ್ ಲಕ್. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸಟಾಯಿತಿಗ ಬೇಗ ಬಾ. ಗಟ್ಟಿ ಮೇಳ ಕಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹಸಗೆ. ಬಾರೋ ಬಾರೋ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸಟಾಯಿತಿಗ ಬೇಗ ಬಾ.
ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ಟಾಯ್ತು ಬೇಗ ಬಾ ಡ್ರೆಸ್ ಮಾಡ್ಕೊಂಡಿದ್ರ ಕಣ್ರು. ಥ್ಯಾಂಕ್ ಯು. ನೀನು ಪಂಚೆ, ಅವರು ಫ್ರಾಕು, ಏನ್ ಕಾಂಬಿನೇಷನ್. ಸರಿ, ಈ ಹಾಡನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡೆ? ಇರ್ಲಿ, ಓಕೆ, ಇರ್ಲಿ, ಡೇಟ್ ಅಲ್ಲ. ಸರಿ ಸರಿ ಸರಿ. ಈಗ ನಿನ್ ಪರ್ಫಾರ್ಮೆನ್ಸ್ ಕೇಳೋಣ. ವಿಜಯ್, ಬಹಳ ಚೆನ್ನಾಗಿದೆ. ಹೆಂಗು ಅಷ್ಟು ಶ್ರುತಿಲಿ ಹಾಡ್ತೀಯ ನೀನು, ಶ್ರುತಿ ಶುದ್ಧವಾಗಿ. ಯಾಕೆ ಹಾಡ್ತಾ ಇದೀಯ ಹಂಗೆ? ಕೇಳೋರು ಯಾರು ಇಲ್ವಾ ನಿಂಗೆ? ಅಷ್ಟು ಚೆನ್ನಾಗಿ ಹಾಡ್ತಾ ಇದೀಯಾ. ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಅಂಡ್ ಅದಿತಿ ಸಪೋರ್ಟೆಡ್ ಯು ಸೋ ವೆಲ್. ಅದನ್ನ ಎಲ್ಲಾ ಮಕ್ಳಿಗೆ ಹೇಳಕ್ ಇಷ್ಟಪಡ್ತೀನಿ. ಸಪೋರ್ಟ್ ಸಿಂಗರ್ ಕೂಡ ಡೂ ಯುವರ್ ಬೆಸ್ಟ್ ಬಿಕಾಸ್ ಇಟ್ ಲೀವ್ ಅನ್ ಇಂಪ್ರೆಷನ್. ಅಂಡ್ ವಿಶ್ವನಾಥ್, ವೆರಿ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನ್ ನೋಡ್ತಾ ಇರೋದು ಮೊದಲನೇ ಸ್ಪೈಕಿ ಹೇರ್ಡ್ ಮದುಮಗ ಇವನೇ ಕಣೋ. ಏನ್ ಸಖತ್ತಾಗಿದೆ ಕಣೋ, ತುಂಬಾ ಚೆನ್ನಾಗಿದೆ. YLG ಅವ್ರು ಮಾಡಿದ್ದಲ್ಲ ಅದಕ್ಕೆ. ಎಲ್ಲಾ ಮಕ್ಕಳು ಚೆನ್ನಾಗಿ ಹಾಡ್ತಾರೆ. ವಿಶ್ವನಾಥನ್ ಯಾವಾಗ್ಲೂ ಚೆನ್ನಾಗಿ ಹಾಡಿದಾನೆ. ಹೋದ್ ವಾರದ ಎಪಿಸೋಡ್, ನಮ್ದು ಸೆಲೆಬ್ರೇಷನ್ ಎಪಿಸೋಡ್ ಇತ್ತಲ್ಲ, ಅದ್ರಲ್ಲೂ ಅಷ್ಟೇ, ಇವತ್ತು ಅಷ್ಟೇ. ಅವನು ಮುಂಚೆ ಎಷ್ಟು ಚೆನ್ನಾಗಿ ಹಾಡ್ತಿದ್ನೋ ಅದಕ್ಕಿಂತ ಒಂದು 100% ಇನ್ನೂ ಜಾಸ್ತಿ ಚೆನ್ನಾಗಿ ಹಾಡಿದಾನೆ. ಇಂಪ್ರೂವ್ಮೆಂಟ್ ಇದೆ. ಕಾಶಿನಾಥ್ ಸರ್, ನೀವೇನ್ ಹೇಳ್ತೀರಿ? ಇವಾಗಿನ ಹುಡುಗರು ಬಹಳ ಫಾಸ್ಟ್ ಆಗ್ಬಿಟ್ಟಿದ್ದಾರೆ. ನಾವು ನಿನ್ನ ವಯಸ್ಸಲ್ಲಿ ಹುಡುಗಿನೇ ನೋಡ್ತಾ ಇರ್ಲಿಲ್ವೋ? ನಿಮ್ ಸಿನಿಮಾ ನೋಡಿದೀವಿ ಸರ್, ನಿಮ್ ಸಿನಿಮಾ ನೋಡಿದೀವಿ ಸರ್. ನಾವು ಹಂಗೆ ಹೇಳಕ್ಕಾಗಲ್ಲ. ಅಷ್ಟು ಚಿಕ್ಕವನಿದ್ದಾಗ ಹೇಳ್ತಾ ಇರೋದು. ನಾನು ಅಷ್ಟು ಚಿಕ್ಕವನಿದ್ದೆ ನಿಮ್ ಸಿನಿಮಾ. ಎಕ್ಸ್ಪ್ರೆಷನ್ ಇನ್ನೂ ಚೆನ್ನಾಗಿತ್ತು, ಹುಡುಗಿದ್ ಇನ್ನೂ ಚೆನ್ನಾಗಿತ್ತು. ಅಷ್ಟು ಎಕ್ಸ್ಪ್ರೆಸಿವ್ ಆಗಿ ಹಾಡ್ಬಿಟ್ಟು. ಸ್ಕೋರ್ಸ್ ಇದಕ್ಕೊಂದು 1 ಇಲ್ಲ 2 3 4 ಸೇರಿಸ್ಕೊಳ. 9. ನಾನು ಇದು ಕೊಡ್ತಾ ಇರೋದಕ್ಕೆ ಒಂದು 3/4. ಯಾವತ್ತೂ ನಾನು 3/4 ಜಾಸ್ತಿ ಕೊಟ್ಟಿಲ್ಲ. 1 ಮುಕ್ಕಾಲ. ಈ ಮುಕ್ಕಾಲು ಯಾವಾಗಿನ ಶುರು ಆಗಿದ್ದು? ಇವತ್ತು ಇತ್ತೀಚಿನ ಬೆಳವಣಿಗೆ. ಫುಲ್ ಹೇಳಕ್ ಬಿಡ್ರಿ ನೀವು. 3/4, ಆಮೇಲೆ 1 ಕಾಲು. 3 ಕಾಲು ಪ್ಲಸ್ 1 ಕಾಲು, 4 ಕಾಲು. ಅವ್ರು ಕೊಡ್ತಾ ಇರೋದಕ್ಕೆ +1 ಸೇರಿಸ್ಕೊ. ಆಯ್ತು. 9, 9, 18. ಕಂಗ್ರಾಚುಲೇಷನ್. ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ಟಾಯ್ತೀಗ ಬೇಗ ಬಾ. ಈ ಔಟ್ಫಿಟ್ ಯಾರು ನಿಂಗೆ ರೆಡಿ ಮಾಡಿದ್ದು? YLG ಅವರ? ಅವಾಗಿಂದ YLG ಅವರೇ ಮಾಡಿದ್ದು ಅಂತಾನೆ ಇದಾರೆ. ಕರ್ಸ್ರೋ ಅವ್ರನ್ನ ಫಸ್ಟ್ ನೋಡೋಣ ಅವ್ರು ಯಾರು ಅಂತ. ನಮ್ನೆಲ್ಲ ಬಿಟ್ಟು ಅದ್ ಹೆಂಗ್ ನಿಮ್ಮನ್ ಮಾಡಿದಾರೆ. ಕರ್ಸ್ರೋ ಅವ್ರನ್ನ. ಬನ್ರಪ್ಪ ಇಲ್ಲಿ ನೀವು. I mean, I really love the look that you've given to all the kids. Thank you, I mean, sir. that just shows that ನಿಮ್ಮ ಒಂದು ಕ್ರಿಯೇಟಿವಿಟಿ ಹೊರಗೆ ಬರ್ತಾ ಇದೆ. ಅಂಡ್ ಫಸ್ಟ್ ಟೈಮ್ ಐ ಸಾ ದೆಮ್, ಐ ವಾಸ್ ಲೈಕ್, ವಾವ್, ಇವ್ರು ನಮ್ಮ ಮಕ್ಕಳೇನಾ ಅಂತ. ಅಫ್ಕೋರ್ಸ್ ನನಗೆ ಗೊತ್ತು ನಮ್ಮ ಮಕ್ಕಳೇ ಬಹಳ ಸುಂದರವಾಗಿದ್ದಾರೆ. ಆದ್ರೂ ಇನ್ನೂ ಅವ್ರಿಗೆ ಒಂದು ಮೆರುಗನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ಸ್ ಅಲ್ಲ. ನೆಕ್ಸ್ಟ್ ಅದಿತಿ, ನೀನ್ ಚೆನ್ನಾಗಿ ಹಾಡ್ಬೇಕು, ನಿನ್ ಜಡ್ಜ್ ಮಾಡ್ತಾರೆ. ಓಕೆ, ಆಲ್ ದಿ ಬೆಸ್ಟ್. ನಿನ್ ಕೈಲೇ ಆಗಲ್ಲ. ಏನಾಗಲ್ಲ? ಏನು ಆಗಲ್ಲ ಬಿಡಿ. ಆಗಲ್ಲ ಬಿಡಿ. ಏನಾಗಲ್ಲ? ಏನಾಗಲ್ಲ? ಆಗಲ್ಲ. ಸುಮ್ಮನೆ ಯಾಕೆ ಮಾತಾಡ್ತೀಯಪ್ಪ? ಆಗೋದಿಲ್ಲ ನೋಡಿ. ಇದೇನಿದು ಹೊಸ್ದಾಗಿ? ಅದಾ ಆಗಲ್ಲ ಬಿಡಿ. ಆಗಲ್ಲ, ನಿಮ್ಮ ಹತ್ರ ಆಗಲ್ಲ ಬಿಡಿ.
ಅಯ್ಯೋ ದೇವ್ರೆ. ನಿಮಿಷ ವಿಷಯ ಅವನು ಏನು ಅಂತ ನಂಗೆ ಹೇಳದ ಕಿವಿಲಿ, ನಾನ್ ನಿಮ್ಗೆ ಹೇಳೋದು ಒಬ್ಬ ಹಿತೈಷಿಯಾಗಿ ಬಿಟ್ಬಿಡಿ, ಅದು ಆಗಲ್ಲ ನಿಮ್ಗೆ. ಯಾಕೆ? ನಾ ಮಾಡೇ ಮಾಡ್ತೀನಿ. ಅದು ಆಗಲ್ಲ ಬಿಡ್ರಿ. ನಾ ಮಾಡ್ತೀನಿ. ಏನ್ ಹೇಳಿ ಫಸ್ಟ್. ಸರ್ ನಿಮ್ಗೇನ್ ಅನ್ಸುತ್ತೆ ಸರ್? ಆಗತ್ತಾ ಅವ್ರಿಗೆ? ನಾನ್ ನಿಮಗೆ ಸಪೋರ್ಟ್ ರೀ. ಆಗಲ್ಲ ಬಿಡ್ರಿ. ರಾಮ ರಾಮ. ನಿಮಗ್ ಗೊತ್ತಾ ಅವರೆಲ್ಲ ಏನ್ ಮಾತಾಡಿದ್ರು ಅಂತ? ಗೊತ್ತು. ಹೇಳ್ರು. ನಿಮ್ಗೆ ಆಗಲ್ಲ ಬಿಡಿ. ಓಕೆ ವಾಟ್ ಎವರ್. ಈಗ ಅನನ್ಯ ತಾನೇ ಹಾಡ್ತಿರೋದು. ಸಿದ್ಧಾರ್ಥ್ ನೀ ಸಪೋರ್ಟ್ ಮಾಡ್ತಿದ್ಯಾ? ನೀವೆಲ್ಲ ನಗೋಂಗಿಲ್ಲ ಸುಮ್ನೆ. ಯಾವ ಹಾಡು ಹೇಳ್ತಿದ್ಯಾ? ವಂಶಿ ಫಿಲಮ್ ಇಂದ ಜೊತೆ ಜೊತೆಯಲ್ಲಿ. ವೆರಿ ನೈಸ್. ಸಿದ್ಧಾರ್ಥ್ ಚೆನ್ನಾಗಿ ಸಪೋರ್ಟ್ ಮಾಡ್ಬೇಕು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಐ ಆಮ್ ಸ್ಟಿಲ್ ವಂಡರಿಂಗ್ ಏನ್ ಮಾಡಕ್ಕಾಗಲ್ಲ. ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ, ಸಿಹಿ 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 ಮಾತು ಸಿಹಿ ಸಿಹಿ ನುಡಿದಿದೆ ಮನ ಹರಸಿ ಹರಸಿ. ಹೀಗೆ ಸಾಗಲಿ ನಮ್ಮಿ ಪಯಣ, ಹಾಡಿನಲಿದು ಸಸರೆರೆ ಗಗ ಮಮ ಗೋ ಗೋ ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಇವ್ರು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ರು ಅಂದ್ರೆ ಅದು ಕೇಳಂಗೆ ಇಲ್ಲ. ಸಖತ್ತಾಗಿತ್ತು. ಕೊನೆಯಲ್ಲಿ ಆ ಹಮ್ಮಿಂಗ್ ಕರೆಕ್ಟ್ ಆಗಿ ಆ ತಾಳಕ್ಕೆ ಹಂಗ್ ಬಂದ್ ಕೂತ್ಕೊಂಡು ಆ ಗ್ರೂವ್ ಮುಗೀತು. ತುಂಬಾ ಚೆನ್ನಾಗಿ ಹಾಡಿದೆ. ಐ ಆಮ್ ಯೋರ್ ಫ್ಯಾನ್. ಎವ್ರಿ ಡೇ ಇಟ್ ಕೀಪ್ಸ್ ಗ್ರೋಯಿಂಗ್. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿತ್ತು. ಇಬ್ರು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಕಾಶಿನಾಥ್ ಸರ್ ನೀವೇನ್ ಹೇಳ್ತೀರಾ? ನಿನ್ ವಯಸ್ಸೇನಾ? 10. ವಯಸ್ಸಿ ಮೀರಿದ ಎಕ್ಸ್ಪ್ರೆಷನ್ ಕೊಟ್ಟಿದ್ಯಾ ಬಿಡು. ಇಬ್ರು ಚೆನ್ನಾಗಿ ಹಾಡಿದ್ವಿ. ಹಾಡೋದ್ರ ಜೊತೆ ಎಕ್ಸ್ಪ್ರೆಷನ್ ಕೊಡೋದಿರುತ್ತಲ್ಲ, ಅದು ಬಹಳ ಕಷ್ಟದ್ದು. ಆ ಕಷ್ಟ ನಿಭಾಯಿಸಿದಿರ. ವೆರಿ ಗುಡ್. ಥ್ಯಾಂಕ್ ಯು ಸರ್. ನಾನು ನೀವುಗಳಿಬ್ರು ಹಾಡ್ಬೇಕಾದ್ರೆ ನಿಮ್ಮ ಆಡಿಷನ್ಸ್ನೆಲ್ಲ ಜ್ಞಾಪಿಸ್ಕೋತಾ ಇದ್ದೆ. ಇವ್ರು ಹೆಂಗಿದ್ರು, ಇವತ್ತಿನ ದಿನ ಹೇಗಾಗಿದ್ದಾರೆ. ಇನ್ ವೆರಿ ಫ್ಯೂ ವೀಕ್ಸ್, ಕೆಲವು ವಾರಗಳಲ್ಲೇ ನೀವಿಬ್ರು ಎಲ್ಲರೂ ಫಾರ್ ದಟ್ ಮ್ಯಾಟರ್ ನಿಮ್ಮ ಸಿಂಗಿಂಗ್ ಸ್ಟ್ಯಾಂಡರ್ಡ್ಸ್ ಆಗಲಿ, ಪರ್ಫಾರ್ಮೆನ್ಸ್ ಆಗಲಿ, ಎಕ್ಸ್ಪ್ರೆಷನ್ ಆಗಲಿ, ಓವರ್ ಆಲ್ ಪ್ಯಾಕೇಜು ಯಾವುದೋ ಲೆವೆಲ್ ಹೊಟ್ಟೋಗ್ಬಿಟ್ಟಿದೆ. ಅಷ್ಟು ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಅಂಡ್ ಐ ಹ್ಯಾವ್ ಟು ಸೇ ವಿ ಆರ್ ವೆರಿ ಪ್ರೌಡ್ ಆಫ್ ಎವ್ರಿ ಕಂಟೆಸ್ಟೆಂಟ್ ಹಿಯರ್. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು.
ಸ್ಕೋರ್ಸ್ ನೋಡೋಣ. ವಿಜಯ್ ಎಷ್ಟು ಕೊಡ್ತಿದ್ದೀರಾ? ಜಾಸ್ತಿ ನಾಟಕ ಮಾಡದೆ ಸ್ಟ್ರೈಟ್ ಆಗಿ ಕೊಡ್ತೀನಿ. ಇದಕ್ಕೆ ಅರ್ಧ ಸೇರಿಸ್ಕೋ 8.5. 8.5. ವೆರಿ ಗುಡ್. ಸಾಮ್ಯ? ನಾನು ವಿಜಯ್ ಪ್ರಕಾಶ್ ಇಬ್ರು ಸೇಮ್ ಮಾರ್ಕ್ಸ್ 8.5. ಆಗಲ್ಲ ಆಗಲ್ಲ. ನಾ ಏನಾದ್ರೂ ಕೇಳದ್ನಾ? ಹೋಗ್ರಿ ಇಲ್ಲಿಂದ. ಆಗಲ್ಲ. ಇನ್ಮೇಲೆ ಆಡಿಯನ್ಸ್ ಶುರು ಮಾಡ್ಕೋತಾರೆ. ಆಡಿಯನ್ಸ್ ವೀಕ್ಷಕರ ಏನಾಗತ್ತಾ? ಆಗಲ್ಲ ಬಿಡ್ರಿ. ನೆಕ್ಸ್ಟ್ ಬರ್ತಾ ಇರೋ ಜೋಡಿ ನೀವಾದ್ರೂ ಹೇಳ್ರೋ. ಅನುಷ್ಕಾ ಅಂಡ್ ಸುಹಾಸ್ ಬನ್ನಿ. ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೀರ ಇಬ್ರು. ವೆರಿ ನೈಸ್. ಎಲ್ಲೋ ನಿನ್ ಮಶ್ರೂಮು? ಅದು ಹೊಟ್ಟೋಯ್ತು. ಎಲ್ಲೋ ಹೊಟ್ಟೋಯ್ತು ಚಿನ್ನಿ? ಕಾಂಪ್ಲೆಕ್ಸ್ ಬಿಡಿಗೆ ಹೊರಟೋಯ್ತಾ? ತಿನ್ಬಿಡ್ತೀನಿ ನಿನ್ನ. ಲುಕಿಂಗ್ ವೆರಿ ಪ್ರಿಟಿ ಕಣೆ. ಏನು ಅವರೆಲ್ಲ ಮಾತಾಡ್ತಿರೋದು? ಆಗಲ್ಲ. ಆಗತ್ತೆ. ಆಗತ್ತಾ? ನೀ ನನ್ ಸಪೋರ್ಟ್ ಮಾಡ್ತೀಯಾ? ಆಗುತ್ತೆ ತಾನೆ? ಆಗಲ್ಲ. ಯಾವ ಹಾಡು ಹೇಳ್ತಿದ್ದೀರಾ? ತಂಗಾಳಿಯಲ್ಲಿ. ಆಗುತ್ತಾ ಇಲ್ವಾ? ಆಗತ್ತೆ. ಬಾ ಹಂಗಾರ ನನ್ ಜೊತೆ. ಏನು ಅಂತ ಹೇಳು. ಏನಿಲ್ಲ. ಆಗಲ್ಲ. ಹೃದಯದ ಕನಸಿನ ಸುಕ್ಕಿದು ಮನೋಹರ ಈ ಭಾವನೆ ಹೇಳಲಾಗದು ತಾಳಲಾಗದು. I wanna hold you, I wanna love you. ತಂಗಾಳಿಯಲ್ಲಿ ತೇಲಿ ಹೋದೆ ನಾನು ಈ ದಿನ. ಸಹಾರ ಭೂಮಿಯಲ್ಲಿ ಒಂದು ಹೂವ ಕಂಡೆನು. ವಿನೂತನ ವಿನೋದದ ವಿಚಾರವೊಂದು ಮೂಡಿ ಸಮೂಹದ ಸಲ್ಲಾಪದ ಸೋಪಾನವನ್ನು ಮಾಡಿ ಕಚಗುಳಿ ಇಡುತ್ತಿದೆ ಆಸೆಗಳು. ಹರೆಯದ ಹಸಿರಿನ ತುಮುಲಗಳು ಸಂಕೋಚದ ಸಂವೇದನೆ ಹೇಳಲಾಗದು ತಾಳಲಾಗದು. I wanna hold you, I wanna love you. ತಂಗಾಳಿಯಲ್ಲಿ ತೇಲಿ ಹೋದೆ ನಾನು ಈ ದಿನ. ಸಹಾರ ಭೂಮಿಯಲ್ಲಿ ಒಂದು ಹೂವ ಕಂಡೆನ. ಮುಂಜಾನೆಯ ಮಬ್ಬಲ್ಲಿಯ ಸಿಕ್ಕಂತೆಯಾದೆ ನಾನು. ವಸಂತದ ವಯ್ಯಾರದ ಇಂಪಾದ ಗಾಳಿ ನೀನು. ಪ್ರಣಯದ ಮಂಪರು ಕಣಕಣವು ಸೆಳೆದ ತುಂತುರು ಕ್ಷಣ ಕ್ಷಣವು ಎಂತರ ಮನೋಹರ ಹೇಳಲಾಗದು ತಾಳಲಾಗದು. ಸುಹಾಸ್ ಅಂಡ್ ಅನುಷ್ಕಾ, ನೀವ್ ಹಾಡಿದ್ ನಿಮ್ಗೆ ಇಷ್ಟ ಆಯ್ತಾ? ಕೇಳೋಣ ಜಡ್ಜಸ್ನ. ಸೌಮ್ಯ
ಅನುಷ್ಕಾ ಮೇನ್ ಸಿಂಗರ್ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು. ಹೌದು. ಸಪೋರ್ಟಿಂಗ್ ಸಿಂಗರ್ ನಮ್ಮ ಮಶ್ರೂಮ್. ನೀನ್ ಸ್ಪೈಕ್ ಮಾಡ್ಕೊಂಡ್ರು ನಾನು ನಿನ್ ಮಶ್ರೂಮ್ ಅಂತಾನೆ ಕರೆಯೋದು ಕಣೋ. ಒಂದ್ 10 ಡೇಸ್ ಆದ್ಮೇಲೆ ಬೆಳೆಯುತ್ತೆ, ಆಮೇಲೆ ತಿರ್ಗಾ ಬಿಡೆ ಕಾಂಪ್ಲೆಕ್ಸ್ ಹೋಗಿ ಮಶ್ರೂಮ್ ಕಟ್ ಮಾಡ್ಕೊಂಡು ಅನುಷ್ಕಾ, ನಿನ್ ವಾಯ್ಸ್ಗೆ ಪರ್ಫೆಕ್ಟ್ ಆಗಿರೋ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ. ಫಸ್ಟ್ ಆಫ್ ಆಲ್ ಅದನ್ನ ಅಷ್ಟೇ ಅಚ್ಚುಕಟ್ಟಾಗಿ ಹಾಡಿದ್ಯಾ. ಆದ್ರೆ ಒಂದೇ ಒಂದು ನನ್ನ ಸಜೆಷನ್ ಅನುಷ್ಕಾ, ನಿನ್ಗೆ ಈ ತರ ಸಾಫ್ಟ್ ಸಾಂಗ್ಸ್ ಅಲ್ಲೆಲ್ಲ ನೀನ್ ತುಂಬಾ ಚೆನ್ನಾಗಿ ಹಾಡ್ತೀಯಾ. ಬಟ್ ಏನಾಗ್ತಾ ಇದೆ, ಸ್ವಲ್ಪ ರಿಪಿಟೇಟಿವ್ ಆಗ್ತಾ ಇದೆ. ಸ್ಟೈಲ್ಸ್ ಏನಾಗ್ತಾ ಇದೆ, ಬೇರೆ ತರ ಸ್ಟೈಲ್ಸ್ ನೀನು ಅಟೆಂಪ್ಟ್ ಮಾಡ್ತಾನೆ ಇಲ್ಲ. ಬೇರೆಯವರು ಬೇರೆ ಎಲ್ಲಾ ಸ್ಟೈಲ್ಸ್ ಅಟೆಂಪ್ಟ್ ಮಾಡ್ತಾ ಇರೋವಾಗ ಅದರಿಂದ ನಿನ್ಗೆ ಏನಾದ್ರೂ ಒಂಚೂರು ಬೈ ಚಾನ್ಸ್ ಏನಾದ್ರೂ ಕಡಿಮೆ ಮಾರ್ಕ್ಸ್ ಬರೋ ಸಾಧ್ಯತೆ ಇರಬಹುದು. ತುಂಬಾ ಚೆನ್ನಾಗಿ ಹಾಡಿದೆ, ಅಚ್ಚುಕಟ್ಟಾಗಿ ಹಾಡಿದೆ, ನೀಟ್ ಸಿಂಗಿಂಗ್, ಏನು ಕೊರತೆ ಏನು ಇರ್ಲಿಲ್ಲ. ಆಯ್ತಾ? ಎಷ್ಟು ಮುದ್ದಾಗಿದ್ದೀರಾ ನೋಡಕ್ಕೆ. ಹಾಡ್ ಆಮೇಲೆ ನೋಡ್ತಾನೆ ಇದ್ರು ಸಾಕು, ಒಂದು ಫುಲ್ ಎಪಿಸೋಡ್ ನಿಮ್ಮಿಬ್ಬರನ್ನ ಸುಮ್ಮನೆ ನೋಡ್ತಾ ಕೂತ್ಕೋಬಹುದು. ಅಷ್ಟು ಮುದ್ದಾಗಿದ್ದೀರಾ. ಎಸ್, ಈವನ್ ಐ ವಾಂಟ್ ಟು ಸಿ Anushka trying out new things, different things. I think you are capable of doing it. But ಇವತ್ತಿನ ಪರ್ಫಾರ್ಮೆನ್ಸ್ ಬಹಳ ಅದ್ಭುತವಾಗಿ ಹಾಡಿದೆ. ಸುಹಾಸ್, I love you man. You're too good. You're too cute. ನೀನು ಅನುಷ್ಕಾ ಎಕ್ಸ್ಪ್ರೆಷನ್ ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಅಕಸ್ಮಾತ್ ನಿಮ್ಮ ನೋಡಿದೆ ಬರೋ ವಾಯ್ಸ್ ಕೇಳಿದ್ರೆ ಯಾರಪ್ಪ ಇದು ದೊಡ್ಡ ಹುಡುಗಿ ಒಳ್ಳೆ ಎಕ್ಸ್ಪ್ರೆಷನ್ ಕೊಡ್ತಾಳ ಅಂತೇಳಿ ಆ ಫೀಲಿಂಗ್ ಅನ್ನ ನೀನು ಈ ವಯಸ್ಸಿಗೆ ಕೊಡ್ತಾ ಇದೀಯಾ. ವೆರಿ ಗುಡ್. ಯಾಕಂದ್ರೆ ಸಾಂಗ್ ಅಲ್ಲಿ ಬೇಕಾಗಿದ್ದು ಅದು. ನೀನು ಅಷ್ಟೇ ಕಣೋ. ಆಗತ್ತೆ ನನ್ ಕೈಲಿ ಅಂತ ಹೇಳೋ, ಆಮೇಲೆ ಮಾರ್ಕ್ಸ್ ಕೊಡ್ಸಿ. ವರ್ಷ ಆಗತ್ತೆ. ಆಗಲ್ಲ. ನಿಮ್ ಕೈಲಿ ಮಾರ್ಕ್ಸ್ ಕೊಡಕ್ ಆಗಲ್ಲ ಬಿಡಿ. ನಾನು ಹೇಳೋಣ ಅಂತಿದ್ದೆ, ಹೇಳಲಿಕ್ಕೂ ಆಗ್ತಾ ಇಲ್ಲ. ಅಯ್ಯಪ್ಪ, ದಯವಿಟ್ಟು ಮಾರ್ಕ್ಸ್ ಕೊಡ್ರಪ್ಪ ಪ್ಲೀಸ್. ಇಬ್ರು ಒಟ್ಟಿಗೆ ಕೊಡ್ತೀವಿ. ಅದಾಗಲ್ಲ ಬಿಡಿ. ನೆಕ್ಸ್ಟ್ ಬರ್ತಾ ಇರೋ ಡುಯೆಟ್ ಜೋಡಿ ಗಗನ್ ಅಂಡ್ ರಾಮೇಶ್ರೀ. ಅಣ್ಣ ಕಣ್ ಕಾಣಿಸ್ತಿದ್ಯಾ ರಜಾ? ಯಾವ ಕಲರ್ ಶರ್ಟ್ ಅಲ್ಲ ಕಣೋ, ಕನ್ನಡಕ ವೈಟ್. ಬಾರ್ಡರ್ ವೈಟ್, ಒಳಗಡೆ ಗ್ಲಾಸ್ ಬ್ರೌನ್ ಅಲ್ವಾ? ಸರಿ, ಏನು ಇಷ್ಟು ದೊಡ್ಡ ಗೆಟಪ್, ಏನ್ ಸಮಾಚಾರ? ಇವತ್ತು ನಾನು ಆಡ್ತಾ ಇರೋದು ನಾನು ಜಿತೇಂದ್ರ, ನೀನು ಶ್ರೀದೇವಿ ಅಂತ. ನಾನ್ ಶ್ರೀದೇವಿನಾ? ಇಲ್ಲಿದ್ದಾರಲ್ಲ ನೀನು ಶ್ರೀದೇವಿ. ಅವ್ನು ಡಿಸೈಡ್ ಮಾಡ್ಕೊಂಬಿಡಿ ನನ್ನ ಲೈಫಲ್ಲಿ ನನ್ ಒಂದ್ಸರಿನೂ ನನಗೆ ಕಾಂಪ್ಲಿಮೆಂಟ್ ಮಾಡಬಾರ್ದು ಅಂತ. ಪ್ರತಿ ಎಪಿಸೋಡು ಬೇಡ್ಕೋತೀನಿ, ನಾನ್ ಶ್ರೀದೇವಿನ ಅಂದ್ರೆ ಇಲ್ಲ ಪಕ್ಕದಲ್ಲಿ ಆ ಕಡೆ ಇದಾರಲ್ಲ ಅಂತ. ಅಲ್ಲ, ಅದಕ್ಕೆ ಹೇಳಿದ್ದು ನಿಮ್ ಕೈಲಿ ಆಗಲ್ಲ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ದಿಲ್ ಡ್ಯಾನ್ಸು ಆಡೋಣ ಬಾರ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ದಿಲ್ ಡ್ಯಾನ್ಸು ಆಡೋಣ ಬಾರ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ಮಡಿಕ್ಯಾರಿಲೆ ಮಡಿಕ್ಯ ಮ್ಯಾಲೆ ನಂದು ನಿಂದು ಒಂದು ಡ್ಯಾನ್ಸು. ಹೊರಿಯೋ ಕಂಠ ಸೊಂಟ ಸೊಂಟ, ಡಿಕ್ಕಿ ಡಿಕ್ಕಿ ಹೊಡೆಯೋ ಚಾನ್ಸು. ಪಿಚ್ಕಾರಿಲಿ ಹೋಲಿ ಹೋಲಿ, ಕಲ್ಲರ್ ಕಲರ್ಫುಲ್ ರೊಮ್ಯಾನ್ಸು. ಥೈಲ್ಯಾಂಡ್ ಅಲ್ಲಿ ಥಂಡಿ ಮೈಲಿ, ತುಂಡು ಜೀನ್ಸ್ ಅಲ್ಲಿ ಲವ್ ಸೀನ್ಸು. ನಾರಿ ನಾರಿ ಕಲ್ಲರ್ ಸಾರಿ, ಸೆಟ್ಟಲ್ಲಿ ನಾ ಸರಿ ಸಾರಿ ಸಾರಿ. ಹೇಳೋಣ ಪ್ಯಾರ ಪ್ಯಾರಿ, ಅಧ ಮುದ ಜಯಪ್ರದ ಹೇ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ನೀನು
ತಪ್ಪು ಕಾಸ್ಟ್ಲಿ ಸೆಟ್ಟು ಕಟ್ಟ ಕಟ್ಟು ಎಲ್ಲ ಇನ್ನು ಮುಂದೆ ಸ್ಟಾಪು ಇಂಥ ಗುಗ್ಗು ಇಂಥ ತಪ್ಪು ದೇವ್ರೆ ಕೊಟ್ಟ ಇಂಥ ಶೇಪು ಮಕ್ಕಳು ತರಿಸಿ ದ್ರಾಕ್ಷಿ ಸುರಿಸಿ ಸಾಕಾಯ್ತು ಹಾಕ್ತೀನಿ ನಾನೇ ತರಿಸಿ ಕಲ್ಲಂಗಡಿ ಕರ್ಬೂಜ ನೋ 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 ನಾನು ಜಿತೇಂದ್ರ ನೀನು ಶಿರದೇವಿ ನಾನು ಜಿತೇಂದ್ರ ನೀನು ಶಿರದೇವಿ ದಿಲ್ ಡ್ಯಾನ್ಸು ಆಡೋಣ ಬಾರ ನಾನು ಜಿತೇಂದ್ರ ನೀನು ಶಿರದೇವಿ ನೀನು ಜಿತೇಂದ್ರ ನಾನು ಶಿರದೇವಿ ದಿಲ್ ಡ್ಯಾನ್ಸು ಆಡೋಣ ಬಾರ ಏನ್ ಹೊಗಳದ ಇಲ್ಲ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಸ್ಟಾರ್ಟೆಡ್ ವರ್ಷಿಪಿಂಗ್ ದೆಮ್. ಗಗನ್ ಎಷ್ಟ್ ಚೆನ್ನಾಗಿ ಹಾಡ್ತಾ ಇದೆಯಾ ಗೊತ್ತಾ ನೀನು? ಥ್ಯಾಂಕ್ ಯು ಸರ್. ಆ ಎಕ್ಸ್ಪ್ರೆಷನ್ಸ್ ಮತ್ತೆ ಫ್ರೀಯಾಗಿ ಹಾಡ್ತಾ ಇದೆಯಾ, ಯಾವುದೂ ತೊಂದರೆ ಇಲ್ಲ, ಯಾವುದೇ ಒತ್ತಡ ಇಲ್ಲ, ಆರಾಮಾಗಿ ಹಾಡ್ತಾ ಇದ್ದಾನೆ, ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದಾನೆ, ಒಂದೊಂದು ಲೈನ್ಗೂ ಭಾವವನ್ನು ಚೇಂಜ್ ಮಾಡ್ತಾ ಇದ್ದಾನೆ. ಇಟ್ ಈಸ್ ನಾಟ್ ಎ ಜೋಕ್. ಗಗನ್, ಯು ಆರ್ ಅ ಸೂಪರ್ ಸ್ಟಾರ್. ಥ್ಯಾಂಕ್ ಯು ಸರ್. ನನಗೆ ಒಂದು ಡೌಟ್ ಏನಂದ್ರೆ, ಕಡೆಯಲ್ಲಿ ನೀವು ಮಿಸ್ ಮಾಡಿದ್ರಲ್ಲ, ಅದು ಒರಿಜಿನಲ್ ಆಗಿ ಹಂಗೆ ಇರೋದಾ ಇಲ್ಲ ಮಿಸ್ ಆಯ್ತಾ? ಮಿಸ್ ಆಯ್ತು ಸರ್, ಮಿಸ್ ಆಯ್ತು. ನಾನು ಜಿತೇಂದ್ರ ನೀನು ಶಿರದೇವಿ ಮಿಸ್ ಆಯ್ತಾ? ಅದು ಹೆಂಗೆ ಎಷ್ಟು ನ್ಯಾಚುರಲ್ ಮಾಡಿದ್ರಿ ಅಂದ್ರೆ, ಅದು ಒರಿಜಿನಲ್ ಹಂಗಿದೆಯೇನೋ ಅಂತ ಅನ್ನೋ ಮಟ್ಟಿಗೆ ಆ ತಪ್ಪನ್ನ ನೀವು ಸರಿ ಮಾಡಿದ್ರಿ. ಬಹಳ ಚೆನ್ನಾಗಿತ್ತು. ಬಟ್ ಹಂಗನ್ಬಿಟ್ಟು ತಪ್ಪು ಮಾಡ್ತಾ ಹೋಗ್ಬೇಡಿ. ಬಟ್ ಹ್ಯಾಟ್ಸ್ ಆಫ್ ಅಂಡ್ ಯು ಎ ಫ್ಯಾಂಟಾಸ್ಟಿಕ್. ಅವ್ರು ಹೇಳಿದ್ರು ನಿನ್ಗೆ ನೀನು ಸೂಪರ್ ಸ್ಟಾರ್ ಅಂತ. ನಿಂಗೆ ಹುಷಾರಿಲ್ವೇನೋ? ಇಲ್ಲ ಸರ್. ಹುಷಾರಿಲ್ಲ, ಓಕೆ. ಎನರ್ಜಿ ಲೆವೆಲ್ಸ್ ಕಡಿಮೆ ಇದೆ, ಓಕೆ. ಅದಕ್ಕೆ ಫರ್ಗಿವನ್. ಬಟ್ ಏನಂದ್ರೆ ಮಧ್ಯದಲ್ಲಿ ಪಲ್ಲವಿನಲ್ಲಿ, ಫಸ್ಟ್ ಪಲ್ಲವಿನಲ್ಲಿ, ಆಮೇಲೆ ಫಸ್ಟ್ ಚರಣದಲ್ಲಿ ಶ್ರುತಿ ಯಾಕೆ ಒಂಚೂರು ಆಚೆ ಈಚೆ ಹೋಯ್ತು? ಶ್ರುತಿ ಕಡೆ ಸ್ವಲ್ಪ ಗಮನ. ನಿನ್ ಎಕ್ಸ್ಪ್ರೆಷನ್ಸ್ ಸೂಪರ್ ಕಣೋ. ಈಗ ನೋಡು, Thank you very much. ಅಮ್ಮ ಬೈಯಲ್ಲ, ಅಮ್ಮ ಅಪ್ಪ ಬೈಯಲ್ಲ. ಅಮ್ಮ ಅಪ್ಪನ ಎದುರಿಗೆ ಇಲ್ಲ. ಸುಮ್ನಿರಮ್ಮ ಅಂತ ಊರಿಗೆ ಮುಂಚೆ ಅವ್ರ ಅಮ್ಮಂಗೆ ಅವ್ರು ಹೇಳಿದ್ನಲ್ಲ ಅವ್ರ ಅಮ್ಮ, ಓವರ್ ಆಕ್ಟಿವ್ ಮಾಡ್ಬೇಡ ಕಣ ಅಂದ್ರೆ, ಇಟ್ ವಾಸ್ ಲುಕಿಂಗ್ ವೆರಿ ಕ್ಯೂಟ್. ಇಲ್ಲಿ ನಾವು ನೋಡ್ತಾ ಇದ್ವಿ, ನಾವು ಎಂಜಾಯ್ ಮಾಡ್ತಾ ಇದ್ವಿ ನಿಮ್ಮಿಬ್ರದ್ದು ಸಿಂಗಿಂಗ್. ವೆಲ್ ಡನ್. ಕಾಶಿನಾಥ್ ಸರ್, ಏನೋ ವಯಸ್ಸು ನಿಂದು? 10. 10? ಓಹೋ, ವೆರಿ ಗುಡ್. ಯಾವ ಊರು? ಉಡುಪಿ. ಉಡುಪಿನಾ? ಕರಾವಳಿ ಎಕ್ಸ್ಪ್ರೆಷನ್. ಓಕೆ, ವೆರಿ ಗುಡ್. ಥ್ಯಾಂಕ್ ಯು ಸರ್. ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ಯಾ ಮಗನೇ. ವೆರಿ ಗುಡ್. ಮಗನೇ ಅಂತ ಹೇಳಿದ್ರೆ ಏನೋ ಜೋರ್ ಮಾಡೋದು ಅಂತ ಅನ್ಕೊಂಬೇಡ. ಹುಡುಗ ಮಗ ಅಂತ ಹೇಳ್ತಾರೆ ಗೊತ್ತಾ ಕರಾವಳಿಯಲ್ಲಿ. ಬಂದೆ ಮಗ ಅಂತ, ಹೋತಿಯ ಮಗ ಅಂತ, ಹಾಗೆ. ಸ್ಕೋರ್ ನೋಡೋಣಪ್ಪ. ಓಕೆ. ಇದಕ್ಕೊಂದು ಅರ್ಧ ಸೇರಿಸ್ಕೊಳ್ಳಿ. 8.5. ಓಕೆ, ನೀವು ಮಾರ್ಕ್ಸ್ ಕೊಡ್ತೀನಿ. ಒಂದು ಫ್ಲೈಂಗ್ ಕಿಸಿ ಕೊಡೋಲ್ಲ. ಆಹಾ, ಓಹೋ, ಇದು ನಿಂಕ. ಥ್ಯಾಂಕ್ ಯು ಸರ್. ಜಿತೇಂದ್ರ ನೀನು ಶಿರದೇವಿ ನಾನು ಜಿತೇಂದ್ರ ನೀನು ಶಿರದೇವಿ. ಕೀರ್ತನ ಅಂಡ್ ಸಮೃತ್, ನಿಮ್ ಕೈಲಿ ಹಾಡು ಹೇಳಕ್ ಆಗತ್ತೆ ತಾನೆ? ಬನ್ನಿ. ರೆಡಿ ಹಾಡಕ್ಕೆ? ಯಾವ ಹಾಡು ಹೇಳ್ತೀರಿ? ಯಾವ ಹಾಡು? ಓಕೆಂಚ. ಮರ್ತೋಯ್ತಾ ಹಾಡು ನಿಂಗೆ? ಏನ್ ಯೋಚನೆ ಮಾಡ್ತಿದ್ದಿ? ನಿಮ್ ಕೈಗಾಗಲ್ಲ. ಹಾಡ್ ಬಗ್ಗೆ ಮಾತಾಡ್ತಿದ್ರೆ ನಿನ್ ಹಾಡ್ ಮರ್ತೋಯ್ತು. ನಿಂಗ್ ಹಾಡ್ ಹೇಳಕ್ ಆಗತ್ತಾ ಇಲ್ವಾ? ಗುಡ್ ಲಕ್. ಥ್ಯಾಂಕ್ ಯು. Thank you.
ಅಲ್ಲೂ ರೊಮ್ಯಾನ್ಟಿಕ್ ಪ್ಲೇಸ್ ಅಲ್ಲೂ ನೀನು. ಇವಳು ಮಾತ್ರ ಓ ಕೆಂಚ ಅಂತ ಅವ್ನಿಗೆ ಹೇಳ್ತಾ ಇರೋದು, ತೋರ್ಸೋದ್ ಮಾತ್ರ ವಿಜಯ್ ಪ್ರಕಾಶ್ ಕಡೆ ಕೈ. ಓ ಕೆಂಚ ಅಂತ. ಏನ್ ಸಮಾಚಾರ? ಏನಮ್ಮ ಬೇಬಿ ಶಕೀರಾ, ಏನ್ ಸಮಾಚಾರ? ನಿನ್ ಕೈಗಾಗಲ್ಲ. ಸರಿ, ನನ್ ಕೈಲಾಗಲ್ಲ, ಅವ್ರ ಕೈಲಾಗುತ್ತೆ ಇವಾಗ ಜಡ್ಜ್ಮೆಂಟ್ ಕೊಡಕ್ಕೆ. ಕೇಳೋಣ. ಸೌಮ್ಯ, ಓಕೆ ನೀವ್ ಹೇಳಿ. ವಿಜಯ್ ಹೇಳಿ. ಹೇಳಿ. ಸಾರಿ, ವಿಜಯ್ ಹೇಳಿ. ನಾನು ಹೇಳ್ಬಿಡ್ತೀನಿ ಬಿಡಿ. ಫಸ್ಟ್ ನೋಡಿದಾಗ ಅಮಿತಾಬ್ ಬಚ್ಚನ್ ಜಯಭದ್ರಿ ಬಂದಂಗಾಯ್ತು. ಬಟ್ ಆ ಹಾಡನ್ನು ನೋಡಿದಾಗ ಬೇರೆಯವರೆಲ್ಲ ಹೇಳ್ತಿದ್ದೆ ವಯಸ್ಸಿಗೆ ಮೀರಿ ಎಕ್ಸ್ಪ್ರೆಷನ್ ಕೊಡ್ತಿದ್ದೀರಾ ಅಂತ. ಇವಳು ಹೈಟಿಗೂ ಮೀರಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ. ನೀನು ಅಷ್ಟೇ ಕಣೋ. ವೆರಿ ಗುಡ್, ಬೆಸ್ಟ್ ಆಫ್ ಲಕ್. ಕೀರ್ತನ ನೀನಂದ್ರೆ ನಮ್ಗೆಲ್ರಿಗೂ ಇಷ್ಟ ಕಣೆ. ಬಹಳ ಮುದ್ದಾಗ ಆಡ್ತೀಯಮ್ಮ. ಅವಳು ನೀವೊಬ್ರೇ ನಿಮಗ್ ಮಾತ್ರ ಇಷ್ಟ ಅಂತ ಹೇಳ್ತೀರೇನೋ ಅಂತ ಕಾಯ್ತಿದ್ಲು. ಅದ್ರಲ್ಲಿ ಏನೋ ಒಂದು ಮಜಾ. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಆದ್ರೂ ನಿನ್ನ ಯೂಶುವಲ್ ಒಂದು ಏನಿದೆ ಕಲರ್ ಸ್ವಲ್ಪ ಕಡಿಮೆ ಆಯ್ತೇನೋ ಅಂತ ನನಗೆ ಅನ್ನಿಸ್ತು. ಸೆಕೆಂಡ್ ಚರಣದಲ್ಲಿ ನೀನು ಅದನ್ನ ಮತ್ತೆ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟೆ ಚೆನ್ನಾಗಿ. ಸಮರತ್, ಅಫ್ಕೋರ್ಸ್ ನಿನಗೆ ಇದರಲ್ಲಿ ಪಾಯಿಂಟ್ ಸಿಗಲ್ಲ, ಅಂದ್ರೆ ನೀನು ಯು ಜಸ್ಟ್ ಸಪೋರ್ಟಿಂಗ್ ಹರ್. ಕುಡ್ ಹ್ಯಾವ್ ಬೀನ್ ಬೆಟರ್ ಅಂತ ಅನ್ನಿಸ್ತು ನನಗೆ. ಓವರ್ ಆಲ್ ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಅಂಡ್ ಪ್ರೌಡ್, ಒನ್ಸ್ ಅಗೇನ್ ವೆರಿ ಪ್ರೌಡ್ ಟು ಸಿ. ನಾನು ಕೊಡೋ ಮಾರ್ಕ್ಸ್ಗೆ ಒಂದು ಅರ್ಧ ಸೇರಿಸ್ಕೊಳಮ್ಮ. ಸೇಮ್ ಹಿಯರ್. ಸರ್ ದಯವಿಟ್ಟು ಬರ್ಬೇಕು. ಸರ್ ಪ್ಲೀಸ್ ನೀವಾದ್ರೂ ಹೇಳಿ ಏನು ಅಂತ. ಸರ್ ನಿಮ್ ಕೈಲಿ ಆಗಲ್ಲ ಬಿಡಿ ಸರ್. ಅದನ್ನೇ ನಾನು ಹೇಳಿದ್ದು, ಇವ್ರಿಗೆ ಹೇಳೋಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ. ಡೋಂಟ್ ವರಿ. ಓಕೆ, ಅದ್ರ ಬಗ್ಗೆ ನೀವೇನು ಬೇಜಾರು ಮಾಡ್ಕೋಬೇಡಿ, ನಿಮ್ಗೇನು ಆಗಲ್ಲ. ಏನು ಆಗದಿದ್ದಾಗ ಯಾಕೆ ಬೇಜಾರು ಮಾಡ್ಕೊಂತೀರಾ? ಏನು ಸರ್, ಏನು ಆಗಲ್ಲ, ಯಾಕೆ ಬೇಜಾರು ಮಾಡ್ಕೊಂತೀರಾ? ಏನು ಆಗಲ್ಲ. ವೀಕ್ಷಕರೇ, ಮತ್ತೆ ನಾಳಿನ ಸಂಚಿಕೆಯಲ್ಲಿ ಹಿಟ್ ಡುಯೆಟ್ ರೌಂಡ್ ಅನ್ನು ನಾವು ಮುಂದುವರಿಸೋಣ. ನಾಳೆ ದ ಅದರ್ ಪಾರ್ಟ್ನರ್ ನಮ್ಮ ಡುಯೆಟ್ ರೌಂಡ್ ಅಲ್ಲಿ ಅವರನ್ನ ನಮ್ಮ ಜಡ್ಜಸ್ ಜಡ್ಜ್ ಮಾಡ್ತಾರೆ, ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಹೇಳ್ತಾರೆ. ಅದ್ರ ಜೊತೆ ಐ ಆಮ್ ವೇಟಿಂಗ್ ನನ್ ಕೈಲಿ ಏನ್ ಆಗಲ್ಲ ಅಂತ ತಿಳ್ಕೊಳಕ್ಕೆ. ಇದು ಸಾಫ್ ಎಕ್ಸೆಲ್ ಸಾರಿಗಮಪ ಲಿಟಲ್ ಚಾಂಪ್ಸ್ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ನಮಸ್ಕಾರ, ಶುಭರಾತ್ರಿ. ನನ್ ಕೈಲಿ ಏನಾಗಲ್ಲ, ಐ ಆಮ್ ಸ್ಟಿಲ್ ವಂಡರಿಂಗ್ ಏನು ಆಗಲ್ಲ. ಡಾನ್ಸ್ ಮಾಡಿದೀನಿ, ಆಕ್ಟ್ ಮಾಡಿದೀನಿ, ಆಂಕರಿಂಗ್ ಮಾಡ್ತಾನೇ ಇದೀನಿ, ನಿನ್ ಜೊತೆ ಜಗಳ ಆಡ್ತಾ ಇದೀನಿ, ಮಾತಂತೂ ಆಡ್ತೀನಿ.